ಮೊದಲೇ ಸಲ ಬಿಜಾಪುರದಲ್ಲಿ ನಾ ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಅವ್ರು ದಿನನಿತ್ಯ ಬಾಯಿ ತೆಗೆದ್ರೆ ಅಂದ್ರೆ ಅವೇನು ಬಚ್ಚ, ಅವೇನು ತಲೆ ಮೇಲೆ ಮಾಸರಿಲ್ಲ, ಅವಾಗೇನು ಗೊತ್ತಿದೆ ಅನ್ನೋಂತ ಹೇಳ್ತಾರೆ. ಮುರುಗೇಶ್ ನಿರಾಣಿ ಏನು ಅನ್ನೋಂಥದ್ದು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ. ನಾವು ದೂರ್ನವರಲ್ಲ, ನಾವು ಅಖಂಡ ಜಿಲ್ಲೆಯಲ್ಲಿ ಇರುವಂತವ್ರು. ಸರ್ ಬಾಯಿ ಅಂತೇಳಿ ಏನಾದ್ರು ಮಾತಾಡ್ತಾರೆ ನೋಡಿ, ಅದರಲ್ಲಿ ಪೂರ್ತಿ ನಮ್ಮ ಅವ್ರ ಪಂಚಮಸಾಲಿ ಬೇಡಿಕೆಗೆ ಅಷ್ಟೇ ಇಟ್ಟಿದ್ರೆ ಅಂದ್ರೆ ಯಾವಾಗೂ ಡಿಸೈನ್ ಆಗ್ತಾ ಇತ್ತು. ಯಾವ್ಯಾವ ಡೇಟಿಗೆ ಅವ್ರನ್ನ ಮನವಿ ಕೊಟ್ಕೋತ ಬಂದಿದ್ದಾರೆ. ಇದರಲ್ಲಿ ಹಾಸನದಲ್ಲಿರುವಂತ ಲಿಂಗಾಯತರು ಈ ಸಮಾಜಕ್ಕೆ ಸೇರ್ತಾರೆ ಅಂತ ಒಂದು ಮನವಿ ಕೊಡೋದು, ಹಳೆ ಮೈಸೂರು ಭಾಗದಲ್ಲಿರುವಂತಹ ಲಿಂಗಾಯತರು ಪಂಚಮಸಾಲಿಗೆ ಸೇರ್ತಾರೆ, ಕಲಬುರಗಿದಲ್ಲಿರುವಂತಹ ಲಿಂಗಾಯತರು ಸಬ್ ಕಾಸ್ಟ್ ಬಗ್ಗೆ ನನಗೆ ಗೊತ್ತಿಲ್ಲ, ಅವ್ರ ಹೆಸರಿದೆ, ಗೌಡ್ ಲಿಂಗಾಯತ, ದೀಕ್ಷಿತ್ ಲಿಂಗಾಯತ, ಮಲೆ ಲಿಂಗಾಯತ, ಇಂಥವು ಏನೇನೋ ಇವು ಬಂದಾಗ ಈ ಒಟ್ಟು ಕೂಡ ಮನವಿ ಕೊಟ್ಟಾಗ ಒಂದು ಮನವಿ ಕೊಟ್ಟರೆ ಮತ್ತೆ ರಾಜ್ಯತ್ವ ಮಾಡಿಡ್ಬೇಕಲ್ಲ. ಇದ್ರ ಸಲ ಡಿಲೇ ಆಯ್ತೆ ಹೊರತು ಮುರುಗೇಶ್ ನಿರಾಣಿ ಆ ಕ್ರೆಡಿಟ್ ಇಲ್ಲ. ನನ್ನ ಕ್ರೆಡಿಟ್ ಬಂದ್ಬಿಟ್ಟಿದೆ. ಮುರುಗೇಶ್ ನಿರಾಣಿಗೆ ಇದರಿಂದ ಹೊಸ ಕ್ರೆಡಿಟ್ ಬೇಕಾಗಿಲ್ಲ. ಮುರುಗೇಶ್ ನಿರಾಣಿ ಈಗಾಗಲೇ ಜನರ ಮಧ್ಯದಲ್ಲಿದ್ದೀವಿ. ಜನರು ನನ್ನ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಇತ್ತು ಗೊತ್ತಿದೆ. ಕ್ರೆಡಿಟ್ ಅವರೇ ತಗೊಳ್ಳಿ. ನಮ್ಮ ಸಮಾಜಕ್ಕೆ ಒಳ್ಳೇದಾಗ್ಲಿ, ಇಡೀ ವೀರಶೈವ ಸಮಾಜಕ್ಕೆ ಒಳ್ಳೇದಾಗ್ಲಿ. ಬರೀ ನಮ್ಗೆ ಅಷ್ಟೇ ಅಲ್ಲ, ಇಡೀ ಕೈ ಬಿಟ್ಟು ಹೋಗಿರುವಂತ ಬೇರೆ ಅನ್ಯ ಸಮಾಜದವ್ರಿಗೆ ಒಳ್ಳೆಯಾಗಲಿರುವಂತ ಲಿವ್ ಅಂಡ್ ಲೆಟ್ ಲಿವ್, ಎಲ್ಲರೂ ಬದುಕಬೇಕು ಅನ್ನುವಂತ ತತ್ವ ಸಿದ್ಧಾಂತ ಇಟ್ಕೊಂಡು ಇರುವಂತವ್ರು ನಾನು. ಅವ್ರ ತರ ಕ್ರೆಡಿಟ್ ಎದರಲ್ಲಿದೆ ಸ್ವಾಮೀಗ? ನನಗೇನಾಗಬೇಕಾಗಿದೆ? ನಾನು ಈಗಾಗಲೇ MLA ಅದನ್ನು ಮಂತ್ರಿನೂ ಅದೇನೆ. ಏನ್ ಬೇಕಾಗಿರುವಂತದ್ದು ಎಲ್ಲದ್ರ ಬಗ್ಗೆನೂ ನನ್ನ ಗುರಿ ಇರುವಂತದ್ದು. ಇಲ್ಲಿ ಹೈಯೆಸ್ಟ್ ಹಿಂದುಳಿದಿರುವಂತ ಭಾಗ ಹೆಚ್ಚು ಜನರಿಗೆ ಉದ್ಯೋಗ ಕೊಡಬೇಕು, ಉದ್ಯಮಿಯಾಗಿ ಉದ್ಯೋಗ ನೀಡು. ಮುರುಗೇಶ್ ನಿರಾಣಿ ಮೀರಿಸುವಂತವ್ರು ಮುಂದೆ ಬರುವಂತ ಜನಕ್ಕೆ ಸಹಾಯ ಮಾಡಬೇಕು. ಅದರೆಲ್ಲ ಸಮಯ ಕಳೀತಾ ಇದ್ದೇನೆ. ಬರೀ ನಾನು ಒಂದೇ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋಗಿ ಏನು ಕೇಂದ್ರ ಸರ್ಕಾರದಲ್ಲಿ ಸವಲತ್ತಿದೆ, ರಾಜ್ಯ ಸರ್ಕಾರದಲ್ಲಿ ಸವಲತ್ತುಗಳಿದೆ, ಅವನು ಉಪಯೋಗ ಮಾಡ್ಕೊಂಡು ನೀವು ಹೆಂಗ್ ಮುಂದೆ ಬರ್ಲಿಕ್ಕೆ ಸಾಧ್ಯ ಇದೆ, ಅವ್ನು ತಿಳುವಳಿಕೆ ಹೇಳೋದ್ರಲ್ಲೇ ನನಗೆ ಸಮಯ ಸಿಗ್ತಾ ಇಲ್ಲ. ಕ್ರೆಡಿಟ್ ಅದಕ್ಕೆ ಬೇಕು. ನಾವಿರುವಂತದ್ದು ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರ ಜಿಲ್ಲೆಯಲ್ಲಿ ಆಗಿರುವಂತದ್ದು. ನಾವು ಅವ್ರ ತತ್ವದಲ್ಲಿ 1.01% ಆದ್ರೂ ಅಳವಡಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ವಿ. 1% ಅಲ್ಲ, 0.01 ಮಾಡಿದ್ರು ನಾವೇನ್ ಬೇಕಾದಾಗ್ತೀವಿ. ಅದ್ರ ಸಲುವಾಗಿ ಇವತ್ತಾದ್ರೂ ಸಹಿತ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವ್ರ ಗುಣಗಳನ್ನ, ಅವರು ಹಾಕಿಕೊಟ್ಟುವಂತ ಮಾರ್ಗವನ್ನ, ಅವ್ರ ಜೀವನಕ್ಕೆ ಏನಾದ್ರೂ ನಾವು ಇದಕ್ಕೆ ಏನಾದ್ರೂ ರಿಟರ್ನ್ ಮಾಡ್ಬೇಕಾಗಿತ್ತಂದ್ರೆ ಅವ್ರ ಆದರ್ಶಗಳನ್ನ ಬಳಸ್ಕೊಂಡ್ರೆ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ನಾವು ಕೊಡುವಂತ ಕಾಣಿಕೆ ಅಂತ ನಾನು ಭಾವಿಸ್ತೇನೆ. ಬಹಳಷ್ಟು ಉಳಿದಿದೆ, ನೋಡೋಣ. ಇವತ್ತಿಲ್ಲ ನಾಳೆ ಸುಧಾರಣೆ ಆಗ್ಬೋದು ಅನ್ನೋಂತ, ಇವತ್ತಿಲ್ಲ ನಾಳೆ ಸುಧಾರಣೆ ಆಗ್ಬೋದು ಅನ್ನೋದು ಅದನ್ನೇ ಹೇಳ್ತಾ ಇದ್ದೇನೆ. ಇವತ್ತಿಲ್ಲ ನಾಳೆ ಸುಧಾರಣೆ ಆಗ್ಬೋದು ಅನ್ನೋದು ಸಲುವಾಗಿ ಅದನ್ನು ನಾನು ವೇಟ್ ಮಾಡಿದೆ. ಕರೆಕ್ಟ್. ಮೊನ್ನೆ ಬೆಳಗಾವಿ ಅಧಿವೇಶನ ನಡೆದಿರುವಾಗ ಒಂದು ಸಂಖ್ಯೆ ಕೊಡಿಸಿದ್ರು. ಅದಕ್ಕೆ ದುಡ್ಡು ಕೊಟ್ಟವ್ರು ಯಾರು ಸ್ವಾಮಿ? ನಾನು ಕೇಳಿ, ಅಲ್ಲಿ ವೆಹಿಕಲ್ ಮಾಡ್ಲಿಕ್ಕೆ, ಅಲ್ಲಿ ಊಟದ ವ್ಯವಸ್ಥೆ ಮಾಡ್ಲಿಕ್ಕೆ, ಪೆಂಡಲ್ ಹಾಕ್ಲಿಕ್ಕೆ ಯಾವ ಪಾರ್ಟಿಯವ್ರು ಕೊಟ್ಟರು? ಇಲ್ಲ ಹೇಳಿ, ಅದೇ ಸಮಾಜದವ್ರು ಯಾರು ಅನ್ನೋಂಥ ಬೇಕಲ್ಲ. ಸ್ವಯಂ ಪ್ರೇರಿತದಲ್ಲಿ ಅದಕ್ಕೆ ಫೈನಾನ್ಸ್ ಮಾಡಿದವ್ರು ಇದ್ದಾರೆ, ಅದು ಯಾರು ಅನ್ನೋಂಥ ನೀವು ಫೈಂಡ್ ಔಟ್ ಮಾಡಿ. ನಾನು ತಿಳ್ಕೊಂಡು ಹೇಳ್ತೇನೆ, ನಿಮ್ಗೆಲ್ಲರಿಗೂ ಗೊತ್ತಿದೆ. ಅದಕ್ಕೆ ಯಾರ್ಯಾರ್ದು ಫಂಡಿಂಗ್ ಆಗೈತೆ ಅನ್ನುವಂಥದ್ದು ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಗೊತ್ತಿದೆ. ಆ ರೀತಿಯಾಗಿ ನಮ್ದೇನಿದೆ, ನಾವೆಲ್ಲ ಸಮಾಜದವರು ಒಂದಾಗಿ ಒಂದೇ ತಾಯಿ ಮಕ್ಕಳು ಇರ್ಬೇಕು ಅನ್ನೋದು ನಮ್ದು. ವೀರಶೈವ ಲಿಂಗಾಯತ ಸಮಾಜ ಅಂದ್ರೆ ನಾವು ಯಾವಾಗ ಮಾತಾಡಿದ್ರು ಸಹಿತ ನಾವು ಸಬ್ ಕಾಸ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಎಂಟೈರ್ ವೀರಶೈವ ಲಿಂಗಾಯತ ಸಮಾಜಕ್ಕೆ ಒಂದಾಗಿರ್ಬೇಕು. ಅದಷ್ಟು ಒಂದಾಗಿದ್ದರೆ ನಮ್ ಶಕ್ತಿ ಇರ್ತದೆ ಅನ್ನುವಂಥ ಸಲ ನಮ್ದು.